ಇಷ್ಟೇ. ಸೊ ಯು ಟೆಲ್ ಮಿ, ನೀವುಗಳು ಹೇಳಿ ನನಗೆ, ನಾನು ತಪ್ಪು ಮಾಡಿದ್ದೀನ? ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ. ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲೂ ಇದ್ದೆ. ರಿಲೀಸ್ ಟೈಮಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು. ಅದಕ್ಕೋಸ್ಕರ ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟ್ ಆಗಿ ಪ್ರತಿದಿನ ನಾನು ಸ್ಟೋರಿ ಹಾಕ್ತಿದೆ. ರೀಲ್ ಕೂಡ ಮಾಡಿದ್ದೀನಿ ನಾನು. ಒಂದು ರೀಲ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ, ಈ ತರ ರಿಲೀಸ್ ಆಗ್ತಿದೆ ಅಂತ. ಲಾಸ್ಟ್ ಮಿನಿಟ್ ಅಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ, ಟೈಮ್ ಚೇಂಜ್ ಆಗಿರುತ್ತೆ. ಇವತ್ತಿರಲ್ಲ, ಇವತ್ತು ಪ್ರೀ ರಿಲೀಸ್ ಇರುತ್ತೆ, ಇವತ್ತು ಇಟ್ಕೊಂಡಿರ್ತಾರೆ ದಿನ. ಇಲ್ಲ ಸಾರಿ ಪೋಸ್ಟ್ಪೋನ್ ಆಯ್ತು, ಇಲ್ಲ ಪ್ರೀಪೋನ್ ಆಯ್ತು ಅಂತ ಹೇಳ್ತಾರೆ. ಇದಕ್ಕೆ ನಾನ್ ಹೊಣೆನಾ? ಅದಕ್ಕೆ ಐ ಡೋಂಟ್ ನೋ. ಇದಕ್ಕೆ ನಾನು ಏನ್ ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀನಿ, ನಾನು ನಿಮಗೆ ಬಿಡ್ತೀನಿ, ನೀವೇ ಡಿಸೈಡ್ ಮಾಡಿ. ನನ್ನ ಮೇಲೆ ಸುಳ್ಳು, ನಾನು ನಾಟಕ. ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಾಟಕ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಅದನ್ನ ನೀವುಗಳು ಡಿಸೈಡ್ ಮಾಡಬೇಕು. ಸೆಕೆಂಡ್ ಅಲಿಗೇಷನ್, ಸಿನಿಮಾ ದುಡ್ಡು ತಗೊಂಡು ನಾನು ಡೇಟ್ಸ್ ಕೊಟ್ಟಿಲ್ಲ ಅಂತ. ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋ ಹಾಗಿಲ್ಲ. ಯಾಕೆಂದ್ರೆ ಈ ವಿಷಯನ ಹ್ಯಾಂಡಲ್ ಮಾಡ್ತಿರೋದು ಸಾರಾ ಗೋವಿಂದ್ ಸರ್. ಅವರ ಫಿಲ್ಮ್ ಚೇಂಬರ್ಗೆ ಹೋಗಿದೆ ಈ ವಿಷಯ. ಸಾರಾ ಗೋವಿಂದ್ ಸರ್ ಹ್ಯಾಂಡಲ್ ಮಾಡ್ತಿದ್ದಾರೆ, ಅವ್ರು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಸೊ ಅವ್ರು ಹೇಳಿರುವಂತ ವಿಷಯ ನಾನು ಹೇಳೋವರೆಗೂ ನೀವು ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ. ಐ ರೆಸ್ಪೆಕ್ಟ್ ಹಿಮ್, ಐ ರೆಸ್ಪೆಕ್ಟ್ ಹಿಸ್ ವರ್ಡ್ಸ್. ಅವ್ರಿಗೆ ಗೌರವ ಕೊಡ್ತಾ ನಾನು ಇದ್ರ ಬಗ್ಗೆ ನಾನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡಲ್ಲ. ಅದಾದ್ಮೇಲೆ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಈ ಒಂದು ವಿಚಾರ ಅಂದ್ರೆ ಸೆಕೆಂಡ್ ಸಾರಾ ಗೋವಿಂದ್ ಸರ್ ಏನ್ ಹ್ಯಾಂಡಲ್ ಮಾಡ್ತೀರಾ ಆ ವಿಚಾರದ ಬಗ್ಗೆ ಯಾರು ಮಾತಾಡೋದು ಬೇಡ ಅಂತ ನನ್ನ ಒಂದು ಮನವಿ. ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತು. ಅದಕ್ಕೆ ಈ ಒಂದು ವಿಡಿಯೋ. ನಾನು ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಳು ಕಾಲ್ಗೂ ಬೀಳೋಳು ನಾನು. ನಂದು ತಪ್ಪಿದೆ ಅಂತ ಅಂದ್ರೆ, ನಾನು ತಪ್ಪು ಮಾಡಿಲ್ಲ ಅಂತ ಆದ್ರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳೆ. 100% ನಾನು ಸಾರಿ ಕೇಳೋಳೆ ಅಲ್ಲ. ಯಾರಿಗಾದ್ರೂ, ನನ್ನ ಅಭಿಮಾನಿಗಳಿಗೆ ಏನಾದ್ರೂ ಹರ್ಟ್ ಆಗಿದ್ರೆ, ನಾನು ಯಾವತ್ತೂ ಹರ್ಟ್ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು, ಬಟ್ ಸ್ಟಿಲ್ ಹರ್ಟ್ ಆಗಿದ್ರೆ ನನ್ನ ಕ್ಷಮೆ ನಿಮಗೆ, ನನ್ನ ಸಾರಿ ನಿಮಗೆ, ನನ್ನ ಅಭಿಮಾನಿಗಳಿಗೆ, ಬೇರೆಯವ್ರಿಗಲ್ಲ.